ಕಾಡುಗೊಲ್ಲರ ಕುಟುಂಬದಲ್ಲಿ ಇನ್ನೂ ಮೂಢನಂಬಿಕೆ ಬಿಟ್ಟಿಲ್ಲ. ಶಿರಾ ತಾಲೂಕಿನ ಬಂಗಾರಹಟ್ಟಿಗೆ ಭೇಟಿ ನೀಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ. ಅಧ್ಯಕ್ಷರು ಬರುತ್ತಾರೆಂದು ಕುಟೀರದಿಂದ ಬೇರೆ ಕಡೆ ಸ್ಥಳಾಂತರ. ಇಪ್ಪತ್ತೊಂದನೇ ಶತಮಾನ ಬಂದಿದೆ. ಆಧುನಿಕತೆ, ತಂತ್ರಜ್ಞಾನ, ವೈದ್ಯಕೀಯ ಜಗತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೆದರೂ ಕೂಡ ಕಾಡುಗೊಲ್ಲರ ಮೂಢನಂಬಿಕೆ ಮಾತ್ರ ಇನ್ನೂ ಈ ಸಮಾಜದಿಂದ ಬಿಟ್ಟು ಹೋಗಿಲ್ಲ. ಬಹುತೇಕ ಈಗಾಗಲೇ ಸ್ವಾಮೀಜಿಗಳು ಜಾಗೃತಿಯನ್ನು ಮೂಡಿಸಿದ್ದಾರೆ, ಹೈಕೋರ್ಟ್ ನ್ಯಾಯಾಧೀಶರು ಜಾಗೃತಿಯನ್ನು ಮೂಡಿಸಿದ್ದಾರೆ, ಲೋಕಾಯುಕ್ತರು ಜಾಗೃತಿಯನ್ನು ಮೂಡಿಸಿದ್ದಾರೆ, ಆರೋಗ್ಯ ಇಲಾಖೆ ಜಾಗೃತಿಯನ್ನು ಮೂಡಿಸಿದೆ. ಆದರೂ ಕೂಡ ಕಾಡುಗೊಲ್ಲರ ಸಮಾಜದಲ್ಲಿ ಇನ್ನೂ ಮೂಢನಂಬಿಕೆಯಲ್ಲೇ ಬದುಕ್ತಾ ಇರುವಂಥದ್ದನ್ನು ನೋಡಿದ್ರೆ ಬೇಜಾರಾಗತ್ತೆ. ಇನ್ನೂ ಕೂಡ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಬಾಣಂತಿಯರನ್ನ ಕುಟೀರಗಳಲ್ಲಿ ಇಟ್ಟು ಆ ಮಗುವಿನ ತಾಯಿಯ ಆರೋಗ್ಯಕ್ಕೆ ಕುತ್ತನ್ನು ತರುತ್ತಿರುವಂಥ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಈ ನಡುವೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬಂಗಾರಿಹಟ್ಟಿ, ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬಂಗಾರಿಹಟ್ಟಿ ಗ್ರಾಮಕ್ಕೆ ತೆರಳಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಅವರು ಬರೋವರೆಗೂ ಕೂಡ ಕುಟೀರದಲ್ಲಿಯೇ ಗುಡಿಸಿನಲ್ಲಿ ಇದ್ದಂತಹ ಬಾಣಂತಿಯರು ಅವ್ರು ಬರ್ತಾರೆ ಅಂದಿದ್ದ ಕೂಡಲೇ ಅವರನ್ನ ಬೇರೆ ಭಾಗಕ್ಕೆ ಕಳಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಆದ್ರೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಕಾನೂನು ಕ್ರಮವನ್ನ ತೆಗೆದುಕೊಳ್ತವೆ. ಇದೇ ರೀತಿ ಮೂಢನಂಬಿಕೆಗಳು ಮುಂದುವರೆದ್ರೆ ಸಮಾಜಕ್ಕೆ ಅದೊಂದು ದೊಡ್ಡ ಸಮಸ್ಯೆ ಅನ್ನೋದನ್ನು ಕೂಡ ಜಾಗೃತಿಯನ್ನ ಮೂಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ನಡೆದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಮೂಢನಂಬಿಕೆ ಆಚರಣೆಗಳ ವಿರುದ್ಧ ವಾಕ್ಥಾನ್ ಇಂದು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಐಬಿ ಸರ್ಕಲ್ವರೆಗೆ ನಡೆಯಿತು. ನಮ್ಮ ನಡೆ ಮೌಢ್ಯದ ವಿರುದ್ಧ, ನಮ್ಮ ನಡೆ ಮೌಢ್ಯದ ವಿರುದ್ಧ, ನಮ್ಮ ನಡೆ ಮೌಢ್ಯದ ವಿರುದ್ಧ. ಹೆಣ್ಣು ಮಗಳು ಶಿಕ್ಷಿತಳಾಗಬೇಕು. ಓಕೆ, ಹೆಣ್ಣು ಮಗಳು ಶಿಕ್ಷಿತಳಾಗಬೇಕು, ಹೆಣ್ಣು ಮಗಳು ಶಿಕ್ಷಿತಳಾಗಬೇಕು. ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ. ಮುಟ್ಟು ಮಡಿ ಅಂತ ಹೇಳಿ ಬಾಣಂತಿಯರನ್ನ, ಮುಟ್ಟಾಗಿರೋ ಹೆಣ್ಣು ಮಕ್ಕಳನ್ನ ಊರಿಂದ ಹೊರಗಡೆ ಇಟ್ಟರೆ ಜೈಲು ಶಿಕ್ಷೆ, ಕಾನೂನಿಗೆ. ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬುಕ್ಕಾಪಟ್ಟಣ, ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಬಾಣಂತಿಯನ್ನ ಊರಿಂದ ಹೊರಗೆ ಒಂದು ಗುಡಿಸಲಲ್ಲಿಟ್ಟು ಆ ತಾಯಿಯನ್ನ ಮತ್ತೆ ಆ ಮಗುವನ್ನ ಸ್ನಾನ ಮಾಡಿಸೋದು, ಅದನ್ನೆಲ್ಲ ನಾನು ನೋಡಿದೀನಿ. ಆ ಊರಿಂದ ಆಚೆ ಯಾವ್ದು ಮನೆಗಳಿಲ್ಲ, ಯಾವುದೇ ತರ ಅನುಕೂಲ ಇಲ್ಲ, ಒಂದು ಗುಡಿಸಲೊಳಗಡೆ ಇಟ್ಟಿದ್ದಾರೆ. ಮತ್ತೆ ಇವಾಗ ತುಂಬಾ ಥಂಡಿ, ಎಷ್ಟು ಶೀತ ಥಂಡಿ ಇದೆ ಅಂತಂದ್ರೆ ಬಾಣಂತಿ ಮತ್ತು ಮಗುವಿಗೆ ಈ ಈ ಈ ಟೈಮಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು. ಆದ್ರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನ ಮುಟ್ಟಿರುತ್ತೆ ಅಂತ ಮಡಿ ಇರ್ಬೇಕು ಅವರ ಹಟ್ಟಿಗಳು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು, ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದ ನಂತರ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ. ಇದಕ್ ಮುಂಚೆ ತುಮಕೂರ್ನ ಬಿಸಾಡಳ್ಳಿಗೆ ಹೋಗಿದ್ದೆ. ಇವತ್ತಲ್ಲಿ ಬಿಸಾಡಳ್ಳಿಲಿ ಯಾರು ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನ ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹಂಗ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ, ದೇವರು ಯಾವತ್ತು ಕೆಳಗ್ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನ್ಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ಹೆಣ್ಮಗಳನ್ನ ನೀವು ಊರಿಂದ ಆಚೆ ಇಡಬೇಕು, ನನಗ್ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಕಾಡೊಳಗಡೆ ಗೊಲ್ರು ಇರ್ತಾ ಇದ್ರು, ಹಸುಗಳು ಮೇಯಿಸ್ಕೊಂಡು. ಅವಾಗ ಚಿಕ್ಕ ಚಿಕ್ಕ ಗುಡಿಸಲುಗಳು, ಅವಾಗೆಲ್ಲ ಗುಡಿಸಲುಗಳೇ. ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರ್ಬೇಕು, ಅಲ್ಲೆಲ್ಲ ಅವ್ರಿಗೆ ಯಾವ್ದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಇರುವಂತ ಕಡೆಗೆ ಇನ್ನೊಂದು ಗುಡಿಲ್ ಹಾಕಿ ಅವ್ರನ್ನ ಶುಚಿಯಾಗಿಡ್ತಿದ್ರು. ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದ್ರೆ ಗುಡ್ಲಿಂದ ಹಾಕಬೇಕು ಅಂತ ಹೇಳಿ ಊರೊಳಗೆ ಹಾಕಕ್ಕಾಗಲ್ಲ,
ಊರಿಂದ ಆಚೆ ಹಾಕ್ಬಿಡೋದು. ಭಗವಂತ ಯಾವತ್ತೂ ಬಂದು ಹೇಳಿಲ್ಲ. ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ಈ ತರ ಮೌಢ್ಯ ಆಚರಣೆ ಮಾಡಬಾರ್ದು. ಯಾಕಂದ್ರೆ ಆಲ್ರೆಡಿ ನಾವು ಹೋದ್ ವರ್ಷ ಈ ತರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತೆ ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದೀವಿ. ಮಗು ಸತ್ತೋಗ್ಬಿಡತ್ತೆ ನೋಡಿ. ಆ ಎಂತ ಕಡೆ ಇಟ್ಟಿದ್ದಾರೆ. ಈಗ ನಾನು ಬುಕ್ಕಾಪಟ್ನಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲ ಸುತ್ತಮುತ್ತ ಎಲ್ಲ ಗುಯಿ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು, ಹುಳ, ಹಾವು, ಚೇಳು, ಉಟ್ರೆ ಎಲ್ಲ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಲ್ಲೊಂದು ಆಲ್ರೆಡಿ 1 ತಿಂಗಳಾಗಿದೆ ಒಂದು ಮಗು ಸತ್ತೋಗಿದೆ ಗೊಲ್ರಟ್ಟಿಯಲ್ಲಿ ಆಚೆ ಇಟ್ಟಿರೋದು ಬುಕ್ಕಾಪಟ್ನಲ್ಲಿ, ಬಂಗಾರಿ ಹಟ್ಟಿಯಲ್ಲಿ. ನಿಮ್ ಗಮನಕ್ಕೆ ಬಂದಿಲ್ವಾ? ಯಾರು ವಿಸಿಟ್ ಮಾಡಿದಾರ ಮೇಡಮ್? ಯಾರು ನೆನ್ನೆ ಹೋಗಿದ್ರಿ ವಿಸಿಟ್? ಇಲ್ಲಪ್ಪ, ಅಷ್ಟೆಲ್ಲ ಆದ್ರೂ ನೀವು ಯಾರು ವಿಸಿಟ್ ಮಾಡಿಲ್ಲ? ಆಮೇಲೆ ಜಾಗೃತಿ ಕಾರ್ಯಕ್ರಮಗಳು ಯಾಕೆ ಮಾಡಿಸ್ತಾ ಇಲ್ಲ ನೀವು ಅಲ್ಲೆಲ್ಲ? ಈಗ ನನಗೆ ಹೇಳಿದ್ರು ರೀ, ನಾನು ತಿಳ್ಕೊಂಡಿದೀನಿ ಒಂದು ಮಾಡಿಲ್ಲ ಅಂತ. ರಿಪೋರ್ಟ್ ನಿಮ್ಮ ರಿಪೋರ್ಟ್ ನನಗೆ ಗೊತ್ತಿದೆ. ಅಲ್ಲಪ್ಪ, ಈಗ ಈ ತರ ತಾಯಿದೀರ್ ನಾವ್ ಆಚೆ ಇಡೋದು ನಿಮ್ಗೆ ಯಾರು ಒಬ್ರುನು ಹಿಂಗ್ ಸುಳಿವು ಕೊಡಲ್ವಾ? ಈ ಬಾಣಂತಿಯರ್ನ ಆಚೆ ಇಡ್ತಾರಲ್ವಾ, ನಿಮ್ಗೆ ಯಾರಿಗೂ ಒಂದು ಸುಳಿವು ಸಿಗೋದಿಲ್ವಾ? ಅವ್ರೇನ್ ಹೇಳ್ತಾರೆ ಮೇಡಮ್, ನೀವು ಬರತನ ಯಾಕೆ ಎಚ್ಚೆಚ್ಕೊಳಲ್ಲ? ನೀವು ಬರ್ಬೇಕಾ? ನಿಮ್ ಗಮನಕ್ಕೆ ಬಂದಾಗ ಇಮಿಡಿಯೇಟ್ಲಿ ನೋಡಿ, ಈಗ ಒಂದು ಮಗು ಸತ್ತೋಗಿದೆ, ಯಾಕೆ ಇವ್ರ ಗಮನಕ್ಕೆ ಬರ್ಲಿಲ್ವಾ? ಬಾಣಂತಿಯನ್ ಮತ್ತೆ ಆಚೆ ಇಟ್ಟಿದ್ದಾರೆ, ಯಾಕೆ ಅವ್ರನ್ನ ತಗೊಂಡೋಗಿ ಒಳಗಡೆ ಬಿಡ್ಲಿಲ್ಲ? ಆರೋಗ್ಯ ಇಲಾಖೆಯದು ಬಹಳ ಪಾತ್ರ ಇದೆ. ಆರೋಗ್ಯ ಇಲಾಖೆ ಅವ್ರು ಎಲ್ಲಿದ್ದಾರೆ? ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ತಾಲೂಕು ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳು, ಮುಖಂಡರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.